ಹಲೋ ಎವ್ರಿವಾನ್, ವೆಲ್ಕಮ್ ಟು ಸುಮಾರ್ಹ ಕ್ಲಾಸಸ್. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 33ನೇ ಪ್ರಶ್ನೆ. ನಾವು ನಮ್ಮ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು, ಆದರೆ ಘನವಸ್ತುವಾದ ಮರದ ತುಂಡಿನಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣರ ಅವಶ್ಯಕತೆ ಇದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ನಾವು ನಮ್ಮ ಕೈಗಳನ್ನ ನೋಡಿ, ನೀವು ಗಾಳಿಯಲ್ಲಿ ಈ ತರ ಸುಲಭವಾಗಿ ಕೈಯನ್ನ ಚಲಿಸಬಹುದು, ಆದ್ರೆ ನೀವು ಘನ ವಸ್ತುವಿನಲ್ಲಿ ಮರದ ತುಂಡಿನಲ್ಲಿ ಹಂಗೆ ಕೈ ಆಡಿಸ್ಲಿಕ್ಕೆ ಟ್ರೈ ಮಾಡ್ರಿ, ಆಗೋದಿಲ್ಲ ಅಲ್ವಾ? ಕರಾಟೆ ವೀರರೇ ಬಂದ್ರು ಠಕ್ ಅಂತ ಕಟ್ ಮಾಡಬೇಕು. ಈ ಹೇಳಿಕೆಯನ್ನು ಸಮರ್ಥಿಸಿ. ಯಾಕೆ? ಅನಿಲ ಕಣಗಳ ನಡುವೆ ಅತ್ಯಂತ ಹೆಚ್ಚಿನ ಖಾಲಿ ಸ್ಥಳಾವಕಾಶಗಳು ಕಂಡು ಬರುತ್ತವೆ. ಈಗ ಅನಿಲಗಳ ನಡುವೆ ಯಾವಾಗ್ಲೂ ಅನಿಲಗಳ ಕಣಗಳ ನಡುವೆ ಖಾಲಿ ಜಾಗ ಇರ್ತದೆ, ನಾವು ಅಲ್ಲಿ ಕೈಯನ್ನ ಸುಲಭವಾಗಿ ಚಲಿಸಬಹುದು. ಅನಿಲ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಮತ್ತು ಕಣಗಳ ಚಲನ ಶಕ್ತಿ ಗರಿಷ್ಠವಾಗಿರುತ್ತದೆ. ಅನಿಲ ವಸ್ತುವಿನಲ್ಲಿ ಏನಾಗ್ತದೆ? ಕಣಗಳ ನಡುವಿನ ಅಂತರ ಮತ್ತೆ ಕಣಗಳ ಚಲನ ಶಕ್ತಿ ಗರಿಷ್ಠವಾಗಿರುತ್ತೆ. ಅನಿಲ ಕಣಗಳ ನಡುವಿನ ಆಕರ್ಷಣ ಬಲ ಕನಿಷ್ಠವಾಗಿರುತ್ತದೆ. ಹಾಗಾಗಿ ಇಲ್ಲಿ 2 ಗಾಳಿಯನ್ನು ಇದೆ ಅಂತ ಇಟ್ಕೊಳ್ಳಿ, ನಾನು ಇಲ್ಲಿ ಕೈ ಹಾಕ್ತಿದ್ದೀನಿ, ಅವರಿಬ್ಬರ ನಡುವೆ ಜಾಸ್ತಿ ಆಕರ್ಷಣೆ ಏನಿಲ್ಲ, ಹಾಗಾಗಿ ಈಸಿಯಾಗಿ ಕೊಡ್ತವೆ. ಆದ್ದರಿಂದ ನಾವು ನಮ್ಮ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು. ಆದರೆ ಮರದ ತುಂಡು ಕಠಿಣವಾದ ಘನವಸ್ತು. ಘನವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣ ಬಲ ಗರಿಷ್ಠವಾಗಿರುತ್ತದೆ. ಘನದಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಣೆಗೊಂಡಿರ್ತವೆ, ಮತ್ತೆ ಏನಾಗ್ತದೆ ಅಲ್ಲಿ? ಕಣಗಳು ಒತ್ತೊತ್ತಾಗಿ ಜೋಡಣೆಗೊಂಡಿರ್ತವೆ. ಅನಿಲದಲ್ಲಿ ಕಣಗಳು ದೂರ ದೂರ ಇದ್ವು, ಘನದಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಣೆಗೊಂಡಿರ್ತವೆ. ಇಲ್ಲಿ ಆಕರ್ಷಣ ಬಲ, ಕಣಗಳ ನಡುವಿನ ಆಕರ್ಷಣ ಬಲ ಗರಿಷ್ಠವಾಗಿರುತ್ತದೆ. ಬಾಹ್ಯ ಬಲಕ್ಕೆ ಒಳಪಡಿಸಿದಾಗ ಘನವಸ್ತುಗಳು ತಮ್ಮ ಆಕಾರವನ್ನು ಕಾಪಾಡಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿದೆ. ಆದ್ದರಿಂದ ಘನವಸ್ತುವಾದ ಮರದ ತುಂಡಿನಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣರ ಅವಶ್ಯಕತೆ ಇದೆ. ಘನವಸ್ತುವಿನಲ್ಲಿ ತಮ್ಮ ಆಕಾರವನ್ನು ಕಾಪಾಡಿಕೊಳ್ಳುವ ಪ್ರವೃತ್ತಿಯನ್ನ ಹೊಂದಿರ್ತವೆ, ಅವು ಕಠಿಣವಾಗಿರ್ತವೆ. ಹಾಗಾಗಿ ನಮ್ಗೆ ಕರಾಟೆ ಪ್ರವೀಣರ ಅವಶ್ಯಕತೆ ಇರುತ್ತೆ. ಥ್ಯಾಂಕ್ ಯು.